ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಸವಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಭಗವಂತನ ಆಶೀರ್ವಾದದಿಂದ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೇನೆ. ನಾನು ಕೂಡ ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಸಪೋರ್ಟಿಂದ ತುಂಬ 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 ಚೆನ್ನಾಗಿದ್ದೇನೆ ಗಾಯ್ಸ್. ಎಲ್ಲರೂ ವೀಕೆಂಡನ್ನು ಮಜಾ ಮಾಡಿದ್ರ? ಈ ವಿಂಟರಲ್ಲಿ ವೀಕೆಂಡು ಫ್ಯಾಮಿಲಿ ಇರೋರು ಫ್ಯಾಮಿಲಿ ಜೊತೆ, ಬ್ಯಾಚುಲರ್ ಅವ್ರ ಜೊತೆ ಮಸ್ತ್ ಮಜಾ ಮಾಡಿದ್ರಿ ಅಂತ ಅಂದ್ಕೊತೇನೆ. ನನಗಂತೂ ಈ ವೀಕೆಂಡು ನಾನು ಫುಲ್ ಬ್ಯುಸಿ ಗಾಯ್ಸ್. ಹಾಗಾಗಿ ನಿನ್ನೆ ಕೂಡ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ. ನಾನು ಯಾಕೆ ಒಂದೊಂದು ದಿನ ಬಿಟ್ಟು ವೀಡಿಯೋ ಈ ನಡುವೆ ಒಂದು 2-3 ಡೇಸಿಂದ ಮಾಡ್ತಾಯಿದ್ದೀನಿ ಅನ್ನೋದು ಒಂದು ದೊಡ್ಡ ಸ್ಟೋರಿ ಇದೆ. ಆ ದೊಡ್ಡ ಸ್ಟೋರಿಯನ್ನು ಚಿಕ್ಕ ಸ್ಟೋರಿಯಾಗಿ ನಿಮ್ಮ ಮುಂದೆ ನಾನು ಶೇರ್ ಮಾಡ್ತೇನೆ, ಆದರೆ ಈಗಲ್ಲ. ಓಕೆ ಬನ್ನಿ ಗಾಯ್ಸ್, ವೀಕೆಂಡ್ ಬಿಗ್ ಬಾಸ್ ಎಪಿಸೋಡ್ ಹೇಗಿತ್ತು, ಏನು ಮಜವಾಗಿತ್ತ? ನನಗಂತೂ ಸಾಟರ್ಡೆ ಸೂಪರ್ ಮಜವಾಗಿತ್ತು. ಯಾಕಂದರೆ ಕೆಲವರಿಗೆ ಉಗಿಯೋ ಪ್ರೋಗ್ರಾಮ್ ಇತ್ತಲ್ಲ, ಉಗಿಸ್ಕೊಳ್ಳೋರ ಮುಖ ವಾರ ಇಡೀ ನಮಗೆ ತಲೆನ ತಲೆ ಅವ್ರ ಮೆಂಟಲ್ ಆಗೋದಾದ್ರೆ ತಲೆ ಚಿಟ್ಟಿಡಿಯೋದನ್ನತ್ತಲ್ಲ, ಹಾಗೆ ಮಾಡಿದ್ರಲ್ಲ, ಅವ್ರದ್ದು ಎಕ್ಸ್ಪ್ರೆಷನನ್ನು ನಾನು ನೋಡೋದಕ್ಕೆ ತುಂಬ ಎಕ್ಸೈಟ್ಮೆಂಟಲ್ಲಿ ಕಾಯ್ತಾ ಇದ್ದೆ. ಸೂಪರಾಗಿ ಖುಷಿ ಆಯಿತು. ಕೊಡ್ತಾರೆ ಸುದೀಪ್ ಸರ್ ಕೊಡಲಿ. ವಾರ ಇಡೀ ನಮ್ಮನ್ನು ಮೆಂಟ್ಲು ಮಾಡಿಬಿಟ್ಟಿದ್ದಾರೆ. ಅವ್ರ ಜೊತೆ ನಮ್ಮನ್ನು ಅವ್ರ ಮಾತನ್ನು ಕೇಳಿ ಡೈಲಿ ಬಿಗ್ ಬಾಸ್ ಮುಗಿಯೋ ಅಷ್ಟರಲ್ಲಿ ತಲೆನೋವಂತೂ ಪಕ್ಕ ಬರ್ತಾಯಿತ್ತು. ಏನು ಹೇಳ್ತೀರಾ? ನಿಜ ತಾನೇ? ಅದೇ ನಮ್ಮ ಚೈತ್ರ ಕುಂದಾಪುರನ ಉಸ್ತುವಾರಿ ಕ್ಯಾಪ್ಟನ್ಸಿಯಲ್ಲಿ ಕೂಗಾಟ, ಇದಕ್ಕೆಲ್ಲ ಒಂದು ಮುಕ್ತಿ ಅನ್ನೋದು ಬೇಕಲ್ವಾ? ಒಂದು ಚಾಟಿ ಏಟು ಬೀಸಿದ್ರೆ ತಾನೇ. ಮತ್ತು ಈ ವಾರ ಇಲ್ಲ ಅಂದರೆ ಸುಮ್ಮನೆ ಇದ್ದಿದ್ರೆ ಪುನಃ ಈ ವಾರ ಸಹಿಸ್ಕೋಬೇಕಿತ್ತು. ಅಯ್ಯಮ್ಮ, ಇದಕ್ಕೆಲ್ಲ ಜಗ್ಗವಳಲ್ಲ, 3 ಬಿಟ್ಟವ್ರು ಅಂತಾರಲ್ಲ, ಆ ಕ್ಯಾಟಗರಿಗೆ ಸೇರಿದವಳು. ಎಲ್ಲರ ಮುಂದೆ ವೀಕೆಂಡಲ್ಲಿ ಸುದೀಪ್ ಸರ್ ಈ ಥರ ಬಟ್ಟೆಯಲ್ಲಿ ಸುತ್ಕೊಬಿಟ್ಟು ನನಗೆ ಕೊಟ್ಟರು, ಇನ್ನಾದರೂ ಸ್ವಲ್ಪ ಸೈಲೆಂಟ್ ಆಗಿರೋಣ ಅಂತ ಏನು ಅವಳು ಯೋಚನೆ ಮಾಡಲ್ಲ. ಅದೇ ಗಾಯ್ಸ್, ಮೊನ್ನೆ ಪಾಪದ ಕೊಡ ಅಂತ ಹೇಳೋದಕ್ಕೆ ಒಂದು ಟಾಸ್ಕ್ ಬಂತಲ್ಲ, ಅದರಲ್ಲಿ ಹೇಳ್ತಾ ಇದ್ಲಲ್ಲಪ್ಪ, ನಾನೇ ದೊಡ್ಡ ಮೇಧಾವಿ. ರಕ್ಷಿತನಿಗೆ ಟಾಂಗ್ ಕೊಡ್ತಾ ಇದ್ಲಲ್ಲ, ರಕ್ಷಿತಾ ಕಪ್ಪು ನೀರನ್ನು ಪಾಪದ ಕೊಡ ಅಂತ ಚೈತ್ರನಿಗಿಟ್ಟು ಅದಕ್ಕೆ ಹಾಕುವಾಗ ಆಗ ಟಾಂಗ್ ಕೊಟ್ಬಿಟ್ಲಲ್ಲ. ಸಾಟರ್ಡೆ ಅಷ್ಟೆಲ್ಲ ಕ್ಯಾಕ್ರಸಿ ಮುಖ ಕುಗ್ದಿದ್ದಾರೆ ತುಬುಕ್ಕಂತ, ಆದರೂ ಕೂಡ ಈ ಅಮ್ಮನಿಗೆ ಮಾನ ಮರ್ಯಾದೆ ಇಲ್ಲ. ಫೇಸಲ್ಲಿ ಗೊತ್ತಾಗ್ತಾ ಇತ್ತು, ಏನು ರೇಷ್ಮೆ ಸೀರೆ ಉಟ್ಕೊಂಡು ಕೂತ್ರೆ ಏನು, ಮುಖದಲ್ಲಿ ಇಷ್ಟಾದರೂ ಕಳೆ ಇತ್ತ ಚೈತ್ರನಿಗೆ. ಇಷ್ಟಾದರೂ ಸಾಟರ್ಡೆ ಸುದೀಪ್ ಸರ್ ಉಗಿತಾರೆ ಅಂತ ಗೊತ್ತಿರಲಿಲ್ಲ, ಹ್ಯಾಪಿ ಫೇಸ್ ಇತ್ತು. ಆಮೇಲೆ ಕೊಡೋಕ್ಕೆ ಶುರು ಮಾಡಿದ್ರು. ಆವಾಗ ಮುದುಡೋಗಿರೋ ಮುಖ ನಿನ್ನೆ ಸಂಜೆ ನಮ್ಮ ರಕ್ಷಿತಾ ಶೆಟ್ಟಿ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ ಅನ್ನೋವರೆಗೂ ಇತ್ತು. ಆಗ ಒಂದು ಸ್ವಲ್ಪ ಖುಷಿ ಆಗಿಬಿಟ್ಲು. ಯಾಕಂದರೆ ಕಂಡವರಿಗೆ ಕೆಡ್ಡ ತೋಡೋದ್ರಲ್ಲಿ ಎಕ್ಸ್ಪರ್ಟ್ ಇದ್ದಾಳೆ ನಮ್ಮ ಚೈತ್ರ ಒಬ್ಬಳೇ ಅಲ್ಲ, ತುಂಬ ಜನ ಇದ್ದಾರೆ, ಮತ್ತೆ ಹೇಳ್ತೇನೆ. ಆಗ ತನ್ನನ್ನು ತಾನು ಪ್ರೂವ್ ಮಾಡ್ಕೊತಾ ಇದ್ರು, ಅದು ರಕ್ಷಿತನ ಮುಂದೆ. ಅಯ್ಯೋ, ನನ್ನ ಮಾತು ಅವಳಿಗೆ ಅರ್ಥನೇ ಆಗಲ್ಲ, ಅವಳಿಗೆ ಅಷ್ಟು ಮೆಚುರಿಟಿನೂ ಇಲ್ಲ, ಹಾಗಾಗಿ ಅವಳನ್ನ ನಾನು ಲೆಕ್ಕಕ್ಕೆ ಇಟ್ಕೊಳ್ಳಲ್ಲ ರಕ್ಷಿತನ. ನನ್ನ ಮಾತು ಅವಳಿಗೆ ಅರ್ಥ ಆಗೋಕ್ಕೆ ಎಷ್ಟೋ ವರ್ಷಗಳು ಬೇಕಂತೆ. ಹಾಗಾದರೆ ಇವಳಿಗೊಂದು 60-70 ವರ್ಷ ಜೀವನದ ಅನುಭವ, ಎಕ್ಸ್ಪೀರಿಯನ್ಸ್ ಎಲ್ಲ ಆಗಿ ಮೇಧಾವಿ ಆಗಿಬಿಟ್ಟಿದ್ದಾಳೆ ನಮ್ಮ ಚೈತ್ರ. ನಮ್ಮ ರಕ್ಷಿತಾ ಇನ್ನೂ ಪುಟಾಣಿ ಪಾಪು, ಎಷ್ಟೋ ವರ್ಷಗಳು ಬೇಕು ಅನ್ನೋ ಹಾಗಾಯಿತು. ಅಮ್ಮ ತಾಯಿ ಯಾರೋ ಹೇಳ್ತಾಯಿದ್ರು, ನಿನಗೆ 29-30 ಒಳಗಡೆ ನಿನ್ನ ಏಜು ಅಂತ. ರಕ್ಷಿತನಿಗೆ ಆಲ್ರೆಡಿ 24-25 ವರ್ಷ. ನಿನಗೆ 28-29-30 ವರ್ಷ ಆಗೋದು ಒಂದೇ. ನಮ್ಮ ರಕ್ಷಿತಾ 24 ವರ್ಷದಲ್ಲಿ ಇಷ್ಟು ನಿನಗೂ ತ್ರಿಬ್ಬಲ್ ತಿಳ್ಕೊಂಡಿದ್ದಾಳೆ. ನೀನು ಈ ಮಳೆಗಾಲದಲ್ಲಿ ಇರುತ್ತಲ್ಲ ಕಪ್ಪೆ, ವಟ ನಮ್ಮ ಸೈಡೆಲ್ಲ ಕೂರ್ಗಲ್ಲಿ ಎಂತ ಗೊಟ್ರ ಕಪ್ಪೆ ಅಂತ ನಾವು ಹೇಳ್ತೇವೆ, ಅದಕ್ಕೆ ಬೇರೆ ಬೇರೆ ಹೆಸರಿದೆ. ಅದು ಮಳೆಯಲ್ಲಿ ಸಾಕು ವಟ ಬಾಯೇ ಮುಚ್ಚಲ್ಲ. ಹಾಗೆ ನೀನೇನೋ ಮೇಧಾವಿ, ಈ ಥರ ಬಾಯಿ ಬಾಡ್ಕೊತೀಯ. ರಕ್ಷಿತ ಸ್ವೀಟ್ ಆ್ಯಂಡ್ ಶಾರ್ಟಾಗಿ 1 and ಆನ್ಸರು ಮುಟ್ಟಿ ನೋಡ್ಕೊಳ್ಳೋಂಗೆ ಕೊಡ್ತಾಳೆ. ಅಂಥವಳಿಗೆ ನೀನು ತಿಳ್ಕೊಳ್ಳೋಕ್ಕೆ ತುಂಬ ವರ್ಷಗಳು ಬೇಕು ಅಂತ ಹೇಳ್ತೀಯಲ್ಲ ಚೈತ್ರ. ಅಲ್ಲ ಚೈತ್ರ, ನಾನೊಂದು ಗಾದೆ ಮಾತು ನೆನಪಾಗತ್ತೆ ನನಗೆ ನಿನ್ನ ನೋಡಿದ್ರೆ. ಏನಂದರೆ, ಒಂದು ಹಳ್ಳಿ ಕಡೆ ಹೇಳ್ತಾರೆ,
ಹುಚ್ಚಿಡ್ದು ಬಿಟ್ಟಿದೆ. ಕೆಲವರಿಗೆ ಮದುವೆ ಆಗೋವರೆಗೂ ಹುಚ್ಚು ಬಿಡಲ್ಲ, ಕೆಲವರಿಗೆ ಹುಚ್ಚು ಬಿಟ್ಟರೆ ಮದುವೆ ಆಗಲ್ಲ ಅಂತ. ನಿನಗೆ ಮದುವೆನೂ ಆಗಿದೆ, ಎಲ್ಲ ಆಗಿದೆ, ಆದರೆ ಹುಚ್ಚು ಇನ್ನೂ ಜಾಸ್ತಿ ಆಗಿಬಿಟ್ಟಿದೆ ನಮ್ಮ ಚೈತ್ರನಿಗೆ. ನೀವೇನು ಹೇಳ್ತೀರಾ ಗೈಸ್? ಅದಕ್ಕೆ ಈ ಸಲ ಏನೋ ವಿಚಿತ್ರವಾಗಿ ಆಡ್ತಾ ಇದ್ದಾಳೆ. ಏನೋ ಸೀಸನ್ 12 ಅವರು ಅವಳು ಆಲ್ರೆಡಿ ಹೇಳಿದ್ಲಲ್ಲ, ನಮ್ಮ ಮುಂದೆ ಏನೂ ಇಲ್ಲ ಇವರು, ನಾವೆಲ್ಲ ಹೀಗೆ ಇವಳೇ ಏನೇನೋ ಅಂದ್ಕೊಂಡು ಹಾಗೆ ಬಿಡಿ. ಅವಳ ಬಗ್ಗೆನೇ ಎಷ್ಟು ಮಾತಾಡಿದ್ರು ಯೂಸೇ ಇಲ್ಲ, ನನಗೆ ಹುಚ್ಚಿಡ್ದು ಬಿಡುತ್ತೆ ಅಷ್ಟೆ. ಮೊದಲೇ ಕೆಲವರು ನಾನು ಏನಾದರೂ ಜಾಸ್ತಿ ಮಾತಾಡಿದ್ರೆ ಬ್ಯಾಡ್ ಆಗಿ ಏನೇನೋ ಕಮೆಂಟ್ ಮಾಡೋಕ್ಕೆ ಮುಂದೆ ಹೋಗ್ತಾರೆ. ನಾನು ರಿಟರ್ನ್ ಕೊಡ್ತೀನಿ ಸರಿಯಾಗಿ. ಅದೇ ಸುದೀಪ್ ಸರ್ ಒಂದೊಂದು ಸಲ ಕೊಡ್ತಾರಲ್ಲ ಬಟ್ಟೆಯಲ್ಲಿ ಸುತ್ಕೊಂಡು ಕೊಡೋದು, ಹಾಗೆ ನಾನು ಡೈರೆಕ್ಟೇ ಕೊಡ್ತೇನೆ, ಆಗ ಅಮ್ಮಿಕ್ಕೊಂತಾರೆ ಅಷ್ಟೆ ಬ್ಯಾಡ್ ಕಮೆಂಟ್ ಮಾಡೋರು ಹಾಗೆ. ಆದರೆ ಇವಳಿಗೆ ಗೊತ್ತಿಲ್ಲ ಚೈತ್ರನಿಗೆ ನಮ್ಮ ರಕ್ಷಿತಾ ಯಾವ ಲೆವೆಲ್ ಬುದ್ಧಿವಂತೆ. ಗಿಲ್ಲಿ ಬರೀ ಕಾಮಿಡಿ ಮಾಡ್ತಾನೆ, ರಕ್ಷಿತಾ ಬಿಟ್ಟರೆ ಗಿಲ್ಲಿ ಅವಳಿಗೆ ಟಾರ್ಗೆಟು. ಇವಳು ಕಾಮಿಡಿಯಲ್ಲೇ ಎಲ್ಲ ಮುಗಿಸ್ತಾನೆ. ಸುದೀಪ್ ಸರ್ ಬೈತಾರೆ, ಅದು ಇದು ಕ್ಯಾಕ್ರಸಿ ಉಗಿಸ್ಕೊಂಡ್ಲು ಮುಖಕ್ಕೆ ಸುದೀಪ್ ಸರ್ ಜೊತೆ. ಗಿಲ್ಲಿ ಅಂತೂ ಹೋಗಿ ಬಂದು ಕೊಟ ಸರಿಯಾಗಿ. ಬೇಕಿತ್ತ ಚೈತ್ರ ನಿನಗೆ? ನಿನ್ನ ನೋಡಿದ್ರೆ ಅಯ್ಯೋ ಪಾಪ ಅನಿಸುತ್ತೆ. ಏನೋ ಗ್ರಾಚಾರ ಕೆಟ್ಟು ಕಳಿಸಲ್ಲ. ಸೀಸನ್ 11 ಬಿಗ್ ಬಾಸಿಗೆ ಬಂದಿದ್ದೆ, ಗಿರಿಗಿಟ್ಲೆ ಹೊಡಿತಾ ಇದ್ದೆ, ಹೀಗೆ ಚಪ್ಪಾಳೆ ಹೀಗೆ ಹೊಡ್ಕೊಂಡು ಹಾಗೂ ಹೀಗೆ ತೊಲಗೋಗಿದ್ದೆ. ಬಿಡಪ್ಪ ತೊಲಗೋದ್ಲಲ್ಲ, 7 ದಿನ ಕೇಳೋ ಹಂಗಿಲ್ಲ ಅಂದ್ಕೊಂಡ್ವಿ. ಅಪ್ಪ ದೇವರೇ, ಬಂದುಬಿಟ್ರಿ ಅಪ್ಪ ನೀವು ಪುನಃ. ಯಾವ ಥರ ಬಂದುಬಿಟ್ರಿ ಅಂತ ಹೇಳಿದ್ರೆ, ರಜತ್ ಸ್ಟ್ರೈಟ್ ಫಾರ್ವರ್ಡ್ ಇದ್ದಾರೆ, ಆದರೆ ನೀನಿದೆಯಲ್ಲ ಅಯ್ಯಪ್ಪ ನೀನು ವಿಚಿತ್ರ ಅಮ್ಮ. ನಿನ್ನ ನೋಡೋದು, ನಿನ್ನ ಮಾತು ಕೇಳೋದು, ನೀನು ಆಡೋದು ಇದೆಯಲ್ಲ ವಿಚಿತ್ರನೇ. ನೀನು ಯಾವಾಗ ಸರಿ ಹೋಗ್ತೀಯೋ ಏನೋ ಭಗವಂತನಿಗೆ ಗೊತ್ತು. ಗೈಸ್, ನಿನ್ನೆ ಮನೆಯಲ್ಲಿ ಎಲ್ಲವೂ ಅಚ್ಚುಕಟ್ಟಾಗಿ ನಡೀತು, ಎಲ್ಲವೂ ಸೂಪರಾಗಿ ನಡೀತು. ಇದ್ದಿದ್ರಲ್ಲಿ ಜಾಸ್ತಿ ತುಂಬಿದ ಕೊಡ ಅನ್ನೋದೊಂದು ಟಾಸ್ಕ್ ಕೊಟ್ಬಿಟ್ಟು ಅಲ್ಲೆಲ್ಲ ಇದು ಮಾಡುವಾಗ ಜಾಸ್ತಿ ಬಂದಿದ್ದು ಗಿಲ್ಲಿ ಬಿಟ್ಟರೆ ರಜತ್ಗೆ. ಗಿಲ್ಲಿಗೆ ಬಿಡೋದು ಅದೆಲ್ಲ ಬರೋದು ಏನೋ ಕಾಮನ್ನು, ಯಾಕಂದರೆ ಮನೆಯವರೆಲ್ಲ ಟಾರ್ಗೆಟ್ ಇರೋದೇ ಗಿಲ್ಲಿಗೆ. ಇನ್ನು ರಜತ್ ಸ್ಟ್ರೈಟ್ ಫಾರ್ವರ್ಡು, ಹಿಂದೆ ಮುಂದೆ ನೋಡೋದೇ ಕೊಡ್ತಾನೆ. ಆ ಕೊಟ್ಟಿದ್ರ ಫಲನೇ ಇದೆಯಲ್ಲ. ಕೆಲವೊಂದು ಮಾತು ನಾನು ಕೂಡ ಸಮರ್ಥನೆ ಮಾಡ್ಕೊಳ್ಳಲ್ಲ. ರಜತ್ಗೆ ಮಾತಾಡುವಾಗ ಸ್ವಲ್ಪ ತೂಕ ಬೇಕು, ಹಾಗೆ ಮಾತಾಡ್ತಾರೆ. ಹಾಗಂತ ಹೇಳಿಬಿಟ್ಟು ಇವರು ಯೋಗ್ಯತೆನೂ ಎಲ್ಲ ಗೊತ್ತಿದೆ. ರಜತ್ಗೆ ಯೋಗ್ಯತೆ ಗೊತ್ತಿರೋದ್ರಿಂದ ಕೊಡ್ತಾ ಇರ್ತಾನೆ. ಇವ್ರಿಗೆ ಅದನ್ನು ತಗೊಳಕ್ಕಾಗ್ತಾ ಇಲ್ಲದೆ ಇರೋ ಕಾರಣ ಬೇರೆ ರೀಸನ್ ಕೊಟ್ಬಿಟ್ಟು ರಜತನ ಮೇಲೆ ಗೂಬೆ ಕೂರಿಸ್ತಾರೆ. ಆ್ಯಕ್ಚುಲಿ ರಜತ್ ಕೊಡ್ತಾ ಇರೋದೆಲ್ಲ ಬಿಸಿ ಕಜ್ಜಾಯ ನಿಜಾನೇ, ಆದರೆ ಯಾವ ಸನ್ನಿವೇಶ ಅಂತ ನೋಡಿಬಿಟ್ಟು ಕೊಡಬೇಕು ಅನ್ನೋದು ಜನಗಳ ಇದು ಅಷ್ಟೇ. ಏನು ಸುದೀಪ್ ಸರ್ ಹೇಳಿದ್ದಾರೆ, ರಜತ್ ಮುಂದೆ ಹಾಗೆ ಇರ್ತಾರೆ. ರಜತ್ ಏನು ಹಾಗಿರೋ ಪರ್ಸನ್ ಅಲ್ಲ, ಅವನು ಕೊಟ್ಟಿದ್ದು ಯಾವುದೂ ಇಟ್ಕೊಳ್ಳಲ್ಲ ಅಂತ ನನಗೆ ಗೊತ್ತು. ಹಾಗಾಗೇ ವೀಕೆಂಡ್ ಸಾಟರ್ಡೆ ಫುಲ್ಲ ನಮ್ಮ ಅಶ್ವಿನಿ ಮೇಡಮ್ ರಜತ್ ಅವ್ರದ್ದೇ ಇತ್ತು. ಅದು ಬಿಟ್ಟರೆ ಚೈತ್ರ ಏನಾಗಲಿ ಕಣೆ, ನಿನಗೆ ಸುದೀಪ್ ಸರ್ ಕೊಟ್ಟರು ನೋಡು, ಮತ್ತು ನೀನು ಮುಖ ಇಷ್ಟು ಮಾಡ್ಕೊಂಡು ಕೂತಿದ್ದಲ್ಲ, ಐ ಆಮ್ ಸೋ ಹ್ಯಾಪಿ. ಕಡಿಮೆ ಟಾರ್ಚರ್ ಕೊಟ್ಟ ನೀನು. ಮನೆ ಒಳಗಿರೋರೇನೋ ಅವ್ರ ಕರ್ಮ ಬಿಗ್ ಬಾಸಿಗೆ ಹೋಗಿದ್ದಾರೆ, ನಾವೆಲ್ಲ ಎಂಟರ್ಟೈನ್ಮೆಂಟಿಗೋಸ್ಕರ ಆರಾಮಾಗಿ ಕೂತ್ಕೊಂಡು ಟಿ ವಿ ನೋಡೋಣ ಅಂದರೆ ನಿನ್ನ ಚೇಷ್ಟೆಗಳೇ ಮಿತಿ ಮೀರಿ ಹೋಗ್ಬಿಟ್ಟಿತ್ತಮ್ಮ. ಸುದೀಪ್ ಸರ್ಸ್ ಕೊಟ್ಟಿದ್ದು ಸ್ವಲ್ಪ ಕಮ್ಮಿನೇ ಅಂತ ಅನಿಸುತ್ತೆ. ಆದರೆ ನೀನು ಮೇಧಾವಿ ನಾನು ಅಂತೀಯಲ್ಲ, ನಿನಗಿಷ್ಟು ಸಾಕು. ಸ್ವಲ್ಪ ಚುರುಕು ಮುಟ್ಸಿದ್ರೆ ತಿದ್ಕೋಬೋದೇನೋ, ನೀನು ತಿದ್ಕೊಳ್ಳಲ್ಲ ಅನ್ನೋದು ಗೊತ್ತು. ಓಕೆ ಗೈಸ್, ಇವಳ ಬಗ್ಗೆ ಬೇಡ. ನಿನ್ನೆ ಒಂದು ಮನೆಯಲ್ಲಿ ನನಗೊಂದು ಫೀಲ್ ಬಂತು. ಒಂದು ಮನೆ ಮಗಳನ್ನ ಒಂದು ಗಂಡನ ಮನೆಗೋ ಇಲ್ಲ ಹೊರಗೆ ಕಳಿಸುವಾಗ ಮನೆ ಅಣ್ಣಂದ್ರೆಲ್ಲ ಸೇರಿಕೊಂಡು ಪ್ರೀತಿಯಿಂದ ಇರೋ ಅಂಥ ಹೆಣ್ಮಕ್ಳು, ಕೆಲವರು ಪ್ರೀತಿಸೋ ಅಂಥವ್ರು ಮನೆಯಿಂದ ಒಂದು ಹೆಣ್ಮಗುನ ಹೊರಗೆ ಕಳಿಸುವಾಗ ಫೀಲ್ ಮಾಡ್ತಾರಲ್ಲ, ಇದು ಫೀಲ್ ಬಂತು ನನಗೆ. ನಾನು ಕೂಡ ನೋಡ್ತಾ ನನಗೆ ತುಂಬ ಎಮೋಷನಲ್ ಆಯಿತು ಗೈಸ್. ತುಂಬ ಆ್ಯಕ್ಚುಲಿ ನಾನು ನಿನ್ನೆ ತೋಟದ ಹತ್ರ ಕೆಲಸ ಮಾಡಿ ತುಂಬ ಟಯರ್ಡ್ ಆಗಿದ್ದೆ. ಆದರೂ ಕೂಡ ಇದನ್ನು ನೋಡುವಾಗ ತುಂಬ ಒಂಥರ ಏನು ನಮ್ಮನೆ ಮಗಳು ಅನ್ನೋ ಥರ ಫೀಲ್ ಕೊಟ್ಲು ನಮ್ಮ ರಕ್ಷಿತಾ. ನಿಮಗೂ ಕೂಡ ಹಾಗೆ ಅನಿಸಿದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಗಿಲ್ಲಿ
ಮತ್ತು ಅದಕ್ಕೂ ಮುಂಚೆ ಗೈಸ್ 3 ಜನ ನಿಲ್ಲಿಸ್ತಾರೆ. ನನಗೆ ಆ್ಯಕ್ಚುಲಿ 100ಗೆ 200% ಗೊತ್ತಿತ್ತು ಈ ವಾರ ಮನೆಯಿಂದ ಯಾರೂ ಹೊರಗೆ ಹೋಗಲ್ಲ, ಯಾಕಂದರೆ ವೋಟಿಂಗ್ ಲೈನೇ ಇರಲಿಲ್ಲ, ಕ್ಲೋಸ್ ಮಾಡಿದರು. ನನಗೆ ಮತ್ತೆ ಸ್ವಲ್ಪ ಇದು ಕೊಡುವಾಗಲೂ ಏನೋ ಇದೆ, ನನಗೆ ಒಂದು 2 ವೀಕ್ ಬ್ಯಾಕಿಂದ ಗೈಸ್ ನನಗಿದೊಂದು ಡೌಟ್ ಇತ್ತು. ಏನಂತ ಹೇಳಿದ್ರೆ, ಎಲ್ಲ ಸೀಸನಲ್ಲೂ ಸೀಕ್ರೆಟ್ ರೂಮ್ ಅಂತ ಹೇಳಿಬಿಟ್ಟು ಬಿಡೋರು, ಈ ಸಲ ಇನ್ನೂ ಸ್ಟಾರ್ಟ್ ಆಗಿಲ್ವಲ್ಲ ಅಂದ್ಕೊಂಡು ನಾನು ನಿಮ್ಗಳ ಮುಂದೆ ಹೇಳ್ಕೊಳ್ಳಲಿಲ್ಲ ಅಷ್ಟೇ. ಹಾಗೆ ಮತ್ತೆ ಬರ್ತಾ ಇವ್ರು ಹೀಗೆ ಅನ್ನುವಾಗ ನನಗೆ ಟಕ್ ಅಂತ ಆಯಿತು, ಯಾರೂ ಇದಾಗಲ್ಲ, ಯಾಕಂದರೆ ವೋಟಿಂಗ್ ಲೈನ್ ಇರಲಿಲ್ಲ ಅಂತ. ಮತ್ತು ಇನ್ನೊಂದು ಸಲ ನಾನು ಥಿಂಕ್ ಮಾಡುವಾಗ ಅನ್ನಿಸ್ತು, ಸೀಸನ್ 12 ಬಿಗ್ ಬಾಸ್ ವಿಭಿನ್ನ ವಿಚಿತ್ರ ಅಂತ ಮೊದಲೇ ಹೇಳಿಬಿಟ್ಟಿದ್ದಾರಲ್ಲ ಸುದೀಪ್ ಸರ್, ಆ ಥರ ಏನೋ ತೆಗೆದಾಕಿರ್ಬೋದು ಅಂತ. ಆದರೆ ನಮ್ಮ ರಕ್ಷಿತಾ ಹೋಗ್ತಾಳೆ ಅನ್ನೋದಂತೂ ನಾನು ನಂಬ್ತಾನೂ ಇರಲಿಲ್ಲ, ಅವಳು ನಿಂತ್ಕೊಂಡಾಗಲೂ ನಾನು ನಂಬಲಿಲ್ಲ. ಯಾಕಂದರೆ ಕೆಲವೊಂದು ಎಕ್ಸ್ಪ್ರೆಷನ್ ಕೊಡುವಾಗ, ಕೆಲವೊಂದು ಮಾತಾಡುವಾಗ, ಸುದೀಪ್ ಸರ್ ಮುಂದೆ ಮಾತಾಡುವಾಗ ನಮ್ಮ ರಕ್ಷಿತನಿಗೆ ಒಂದೊಂದು ಕ್ಲಾಪ್ ಬರ್ತಾ ಇತ್ತು ಗಾಯ್ಸ್. ಯಾವ ಥರ ನನಗೆ ಅದನ್ನು ನೋಡಿನೇ ನನಗೆ ಅಬ್ಸರ್ವ್ ಆಗ್ತಾಯಿದೆ, ಇಷ್ಟೆಲ್ಲ ಪ್ರೀತಿ ಮಾಡೋ ಜನ. ನಿನ್ನೆ ನಾನು ಎಲ್ಲರ ಕ್ಲಾಪ್ ನೋಡಿ, ಇನ್ನು ಮುಂಚೆ ಎಲ್ಲ ಬಿಡಿ, ನನ್ನ ಮನಸ್ಸಲ್ಲಿರೋದು ಗಿಲ್ಲಿ ಮತ್ತು ಗಿಲ್ಲಿ ರಕ್ಷಿತಾ ಇಬ್ಬರೇ ಟಾಸ್ಕ್ ಗೆಲ್ಲಬೇಕು ಅನ್ನೋದೇ ನನ್ನ ಆಸೆ. ಯಾಕಂದರೆ ಇಬ್ಬರು ಸೂಪರ್ ಆಗಿದ್ದಾರೆ, ಪಾರದರ್ಶಕವಾಗಿದ್ದಾರೆ, ಒಳಗೊಂದು ಹೊರಗೊಂದು ಇಲ್ಲ, ರಿಯಲ್ಲಾಸ್ಟಿಕ್ ಆಗಿದ್ದಾರೆ. ಹಾಗಾಗಿ ರಕ್ಷಿತಾ ಸಣ್ಣ ಪುಟ್ಟ ಚಿಕ್ಕ ಹುಡುಗಿ ಏನಾದರೂ ಮಾಡಿದ್ರು ಪಟ್ಟಂತ ತಿದ್ಕೊಳ್ಳೋ ಬುದ್ಧಿ ಇದೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಎಲ್ಲರನ್ನೂ ರಕ್ಷಿತಾ ಪ್ರೀತಿ ಮಾಡ್ತಾಳೆ, ತನಗಾಗಲ್ಲ ಅಂದರೆ ಅವ್ರ ವಿಷಯಕ್ಕೆ ರಕ್ಷಿತಾ ಹೋಗಲ್ಲ. ಅದಕ್ಕೆ ಎಕ್ಸಾಂಪಲ್ ನಮ್ಮ ಧ್ರುವಂತು ಮತ್ತೆ ಸರಿ ಹೋಗೋಕ್ಕೆ ರಕ್ಷಿತನ ಹತ್ರ ಬಂದ್ರೂ ರಕ್ಷಿತಾ ಅಲೋ ಮಾಡಲ್ಲ. ಅವಳ ಮನಸ್ಸಲ್ಲಿ ಏನೋ ಗಾಢವಾಗಿ ಕೂತ್ಬಿಟ್ಟಿದೆ ಧ್ರುವಂತ ಬಗ್ಗೆ, ಅದೊಂದು ನನಗೆ ಗೊತ್ತಿತ್ತು ಗಾಯ್ಸ್. ಆ ಥರ ಕ್ಲಾಪ್ ಬರ್ತಾಯಿತ್ತು. ಚೈತ್ರನ ಮಾತಿಗೆ, ಚೈತ್ರನ ಕಂಪ್ಲೇಂಟಿಗೆಲ್ಲ ಅಷ್ಟು ಚೆನ್ನಾಗಿ ರಕ್ಷಿತಾ ಟಾಂಗ್ ಕೊಡ್ತಾ ಇದ್ಲು. ಸುದೀಪ್ ಸರೇ ಮೆಚ್ಕೊಂಡವಳು, ಒಂದು ಕಣ್ಣಲ್ಲಿ ಸಿಗ್ನಲ್ ಒಂದು ಕೊಡ್ತಾಳೆ. ಯಾವಾಗ ಅಂತ ಹೇಳಿದ್ರೆ, ಯಾರ್ದೆಲ್ಲ ಪಾಪದ ಕೊಡ ತುಂಬಿದೆ ಅನ್ನೋದು ಅದೇ ರಕ್ಷಿತಾ ಇದು ಹಾಕಬೇಕು ಕಪ್ಪು ನೀರನ್ನು ಚೈತ್ರನ ಕೊಡೋಕ್ಕೆ. ಆಗ ಚೈತ್ರ ಶುರು ಮಾಡ್ತಾಳೆ, ನನಗೆ ಲೆಕ್ಕಕ್ಕೆ ಇಲ್ಲ, ನನ್ನ ಮಾತನ್ನು ನಾನು ಮುಂಚೆನೇ ಹೇಳಿದಾಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ತುಂಬ ವರ್ಷ ಬೇಕು. ಅದು ಈ ಹುಡುಗಿ ಸುಮ್ಮನೆ ಹೇಗೆ ನಿಂತ್ಕೊಂಡು ಹೀಗೆ ಸುದೀಪ್ ಸರ್ನ ನೋಡ್ಕೊಂಡು ನಿಂತ್ಕೊಂಡಿರ್ತಾಳೆ. ಆಗ ಕೈ ಎತ್ತಿಬಿಟ್ಟು ಅವಳೊಂದು ಸಿಗ್ನಲ್ ಕೊಡ್ತಾಳೆ. ನಾನು ಹೇಳ್ತೀನಿ, ನನಗೆ ಯಾರೋ ಒಂದು ಅಣ್ಣಂಗ ತಮ್ಮಂಗ ಇಲ್ಲ ಒಂದು ಅಪ್ಪನಿಗೆ ಯಾರೋ ನಮಗೆ ಕಂಪ್ಲೇಂಟ್ ಮಾಡ್ತಿದ್ದಾರೆ ಅನ್ನುವಾಗ ಸುಮ್ಮನಿರು, ನಾನು ಹೇಳ್ತೀನಿ, ನಾನು ಮಾತಾಡ್ಬೋದಾ ಅನ್ನೋ ಥರ. ಆಗ ಅಪ್ಪ ಅದನ್ನು ಓಕೆ ಹೇಳು ಪುಟ್ಟ ಅನ್ನೋ ಥರ ಅನ್ನಿಸ್ತಾ ಇತ್ತು. ಏನು ಸೂಪರ್ ಆಗಿತ್ತು ಗುರು. ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಅದೊಂದು ಓಡ್ತಾ ಇದೆ, ಅದೊಂದು ವಿಡಿಯೋ. ಖುಷಿ ಆಗುತ್ತೆ. ಆ ಮುಗ್ಧ ಮುಖ, ಪುಟಾಣಿ ಹುಡುಗಿ, ಆ ಪುಟ್ಟು ಮುಖ, ಆ ಮಂದಹಾಸ, ಆ ಬಟ್ಟಲು ಕಣ್ಣುಗಳು, ಆ ಕೃಷ್ಣ ಸುಂದರಿ, ಏನು ಮಜಾ ಆಗಿದೆ. ಹಾಗೆ ಅಷ್ಟೊಂದು ಖುಷಿ ಆಯಿತು. ಮತ್ತು ಪಾಪ ನಮ್ಮ ಗಿಲ್ಲಿ, ಮಾಳು, ರಘು ಸರ್, ಸೂರಜ್ ಕೂಡ, ಧನುಷು ಎಷ್ಟೊಂದು ಪಾಪ ಚೆನ್ನಾಗಿ ಇದು ಮಾಡಿಕೊಂಡ್ರು. ನಮ್ಮ ರಘು ಸರು, ಗಿಲ್ಲಿ, ರಜತ್ ಮತ್ತು ಮಾಳು ಅಂತೂ ನನ್ನ ಸಿಸ್ಟರ್ ಅಂತ. ಎಲ್ಲ ಮನೆಯಿಂದ ಹೋಗಬೇಕು. ಸುದೀಪ್ ಸರ್ ಹೇಳ್ತಾರೆ 3 ಜನರಲ್ಲಿ ಯಾರು ಅಂತ ಹೇಳುವಾಗ, ಅದಕ್ಕೂ ಮುಂಚೆ ರಜತ್, ರಕ್ಷಿತಾ, ಧ್ರುವಂತು. ರಜತ್ ಸೇವ್ ಆಗ್ತಾರೆ. ಇವರಿಬ್ಬರು ನಿಂತರಲ್ಲ, ಅಲ್ಲೇ ಹುಡುಗಿ ಕುಸ್ತೋದಾಗ ಆಗ್ಬಿಡ್ತು. ಇವಳು ಏನು ಅಂದರೆ ಬಿಗ್ ಬಾಸೇ ನನಗೆ ಪರ್ಮನೆಂಟು, ಇಲ್ಲಿ ಜನ ಎಲ್ಲ ನನ್ನವರೇ, ನಾನೇ ಇಲ್ಲಿ ಇರ್ತೀನಿ ಕೊನೆವರೆಗೂ ಅನ್ನೋ ಥರ ಇದ್ದಾಳೆ ನಮ್ಮ ರಕ್ಷಿತಾ. ಪಾಪ ಚಿಕ್ಕ ಹುಡುಗಿ, ಚಿಕ್ಕ ಮೈಂಡು, ಅಷ್ಟು ಆಳವಾಗಿ ಎಲ್ಲರ ಮನಸ್ಸಲ್ಲೂ ಬೇರೂರಿದ್ದಾಳೆ ನಮ್ಮ ರಕ್ಷಿತಾ. ಎಷ್ಟು ಜನ ಹೆಣ್ಣುಮಕ್ಕಳು ಹೀಗೆ ಇರ್ತಾರೆ. ಬೇರೆದೆಲ್ಲ ಏನೇ ಇರಲಿ ಅದೆಲ್ಲ ಬೇಡ. ಈಗ ಕೆಲವು ಹೃದಯಗಳು ಮರಗಿತು ನೋಡಿ ನಮ್ಮ ರಕ್ಷಿತಾ ಮನೆಯಿಂದ ಹೋಗುವಾಗ. ಅದೊಂದು ಸಿಚುವೇಶನ್ ಬಂತು ನೋಡಿ. ಧ್ರುವಂತೇನಿಲ್ಲ, ಡೋಂಟ್ ಕೇರ್. ಯಾಕಂದರೆ ಮುಂಚೆಯಿಂದನೂ ನಾನು ಹೋಗ್ತೀನಿ ಅಂತ ಇದ್ದ. ಸೀದಾ ಹೋದ. ಯಾರೋ ಹೋಗಿ ಬರ್ತೀಯಾ ಅನ್ನೋರು ಇಲ್ಲ, ಬೆರಳೆಣಿಕೆ ಜನ ಬಿಟ್ಟರೆ. ಆದರೆ ರಕ್ಷಿತಾ ಹೋಗಿ ಬಂದು ಕಿಚನನ್ನು ಒಂದು ಸಲ ನಾನು ಫೀಲ್ ಮಾಡಬೇಕು. ಮತ್ತು ನಾನು ಹೋಗ್ತಾ ಇದ್ದೀನಿ, ನಾನು ಮತ್ತೆ ಬರಲ್ಲ. ಆಗ ಈ ಅಣ್ಣಂದ್ರೆಲ್ಲ ಬಾಗಿಲಲ್ಲಿ ನಿಂತ್ಕೊಂಡು ಕಣ್ಣೀರು ತುಂಬಿಕೊಂಡು ನಿಂತಿದ್ರಲ್ಲ, ವಾರೆ ವಾ.
ನನಗಂತೂ ಆ ಅದೃಷ್ಟ ಇಲ್ಲ. ನನ್ನಂಥ ಎಷ್ಟೋ ಜನ ಹೆಣ್ಮಕ್ಳಿಗೂ ಕೂಡ ಆ ಅದೃಷ್ಟ ಇರಲ್ಲ. ನನಗೇನು ಅಂದರೆ ಯಾರೂ ಇಲ್ಲ ಅಂತಲ್ಲ, ನನಗೂ ಇದ್ದಾರೆ, ಎಲ್ಲ ಇದ್ದಾರೆ, ತಮ್ಮ ಇದ್ದಾನೆ, ಎಲ್ಲ ಇದ್ದಾರೆ. ಆದರೆ ಆಟ ಕುಂಟು ಲೆಕ್ಕಕ್ಕಿಲ್ಲ. ನಾನು ಕೂಡ ಅದನ್ನು ತಲೆಗೆ ತಗೊಳ್ಳಲ್ಲ. ಆದರೆ ಯಾವುದೋ ಒಂದು ಇದಕ್ಕೆ ಬಂದುಬಿಟ್ಟು ಕೆಲವೇ ದಿನಗಳ ಆಟದಲ್ಲಿ ಈ ಅಣ್ಣಂದ್ರ ಮನಸ್ಸಲ್ಲೆಲ್ಲ ಎಷ್ಟು ಪ್ರೀತಿ ಸಂಪಾದನೆ ಮಾಡಿದ್ದಾಳೆ ನಮ್ಮ ರಕ್ಷಿತ. ಖುಷಿಯಾಗುತ್ತೆ ಅಲ್ವಾ ಗೈಸ್? ಇಂಥ ಸಿಚುವೇಷನಲ್ಲಿ ನಾವು ನೆಗೆಟಿವ್ ಎಲ್ಲ ಹುಡ್ಕೋದು ನಿಜವಾಗಿ ತಪ್ಪು ಅನಿಸುತ್ತೆ. ಹಾಗಾಗಿ ರಕ್ಷಿತ, ನಾನು ಮುಂಚೆಯಿಂದ ಹೇಳ್ತಾ ಇದ್ದೀನಿ, ಅವಳು ಕೆಲವೊಂದು ಗಿಲ್ಲಿ ಪರ ಇದು ಮಾಡುವಾಗ ನಾನು ತುಂಬ ನೊಂದ್ಕೊಬಿಟ್ಟು ಅವಳ ಬಗ್ಗೆ ಕೂಡ ವಿಡಿಯೋ ಎಲ್ಲ ಮಾಡಿದ್ದೆ. ಆದರೆ ಅದನ್ನೆಲ್ಲ ನಾನು ಇದರಲ್ಲೆಲ್ಲ ಮಿಕ್ಸ್ ಮ್ಯಾಚ್ ಮಾಡೋಕ್ಕೆ ಹೋಗೋದೇ ಇಲ್ಲ. ಅವಳು ವೆರಿ ಕ್ಲೆವರ್ ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತು. ಎಷ್ಟೊಂದು ಮಜಾ ಕೊಡ್ತಾ ಇತ್ತಲ್ಲ ಗೈಸ್ ನೋಡಲಿಕ್ಕೆ. ಅದ್ರ ಮಧ್ಯದಲ್ಲಿ ಕೆಲವು ವಿಷ ಜಂತುಗಳು, ಏನು ಹೇಳಿ, ವಿಷಪೂರಿತ ಹಾವು ಅಂತಾರಲ್ಲ, ನಾಗರಾವ್ಗಳಿದ್ದಾವೆ. ಏನು ಖುಷಿಪಟ್ಟರು ಗುರು, ಏನು ಗುರು ಇದು, ಭಗವಂತ ಒಬ್ಬ ಇದ್ದಾನೆ ಮೇಲೆ, ದೇವರೊಬ್ಬರ ಮೇಲಿದ್ದೇ ಇದ್ದಾರಲ್ವ. ಇವರು ಹೋಗುವಾಗ ಯಾವ ಥರ ಹೋಗ್ತಾರೆ ನೋಡಿಬಿಟ್ಟು ನಾವು ಕಣ್ಣು ತುಂಬ್ಕೊಳ್ಳೋಣ. ರಕ್ಷಿತನ ಕಂಡ್ರೆ ಆಗದೆ ಇರೋವು ಕೆಲವು ಇವೇ ವಿಷ ಜಂತುಗಳು. ಕಾವ್ಯ, ಸ್ಪಂದನ, ಚೈತ್ರ, ಇಂಥವು. ಏನು ಖುಷಿ ಗುರು ಇವರಿಗೆ. ಕಾವ್ಯ ಬಾಯ್ಬಿಟ್ಟು ಹೇಳೇ ಬಿಡ್ತಾಳೆ. ನನಗೇನು ಅವಳು ಹೋಗಿದ್ದು ವಿಶೇಷ ಅಂತ ಏನು ನನಗೆ ಅನಿಸಿಲ್ಲ. ಅಮ್ಮ ಕಾವ್ಯ, ರಕ್ಷಿತ ಸಂಪಾದನೆ ಮಾಡಿದಾಳಲ್ಲ ಜನರ ಪ್ರೀತಿ, ಮನೆಯವ್ರ ಪ್ರೀತಿ 10% ಕೂಡ ನಿನಗಿಲ್ಲ. ಗಿಲ್ಲಿ ಹೇಳುವಾಗೆ, ಅಶ್ವಿನಿ ಅವ್ರು ಹೇಳುವಾಗೆ, ನಿಜವಾಗಿ ನೀನು ಫ್ರೀ ಪ್ರಾಡಕ್ಟ್. ಗಿಲ್ಲಿಯಿಂದ ನಿನ್ನಿಂದ ಗಿಲ್ಲಿ ಎಲ್ಲ, ಗಿಲ್ಲಿ ಬಾಲ ಹಿಡ್ಕೊಂಡೇ ನೀನು ಇಲ್ಲಿವರೆಗೆ ಬಂದಿದ್ದು. ಯಾವಾಗ ಮನೆಯಿಂದ ನೀನು ಒದ್ದು ಬಿಸಾಕ್ತಾರೆ ಬಿಗ್ ಬಾಸು ಗೊತ್ತಿಲ್ಲ. ಗಿಲ್ಲಿ ಏನೋ ನೀನು ಮಾಡಿರೋ ತಪ್ಪುಗಳನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಳ್ದೆ, ನನ್ನ ಫ್ರೆಂಡ್ ಅಲ್ವಾ, ನನ್ನ ಜೊತೆ ಮನೆ ಒಳಗೆ ಎಂಟ್ರಿ ಆದವಳಲ್ವಾ ಅಂದ್ಕೊಂಡು ನಿನ್ನ ಎಲ್ಲ ಮಾತುಗಳನ್ನ ಮನಸ್ಸಲ್ಲೇ ಇಟ್ಕೊಂಡು ನಿನಗೇನು ನೋವಾಗದಾಗೆ ನಡ್ಕೊತಿದ್ದಾನೆ. ಅಷ್ಟು ಬಿಟ್ಟರೆ ನೀನು ಏನೇನೋ ಅಲ್ಲ ರಕ್ಷಿತನ ಮುಂದೆ. ಇನ್ನು ಸ್ಪಂದನ ಆಟಕ್ಕೊಂಟು ಲೆಕ್ಕಕ್ಕಿಲ್ಲ, ಏನೋ ಇಟ್ಕೊಂಡಿದ್ದಾಳೆ. ಸ್ವಲ್ಪ ಮನೇಲಿ ಅಂಥ ಸ್ಪೆಷಲ್ ಮುಖಗಳು ಯಾವುದೂ ಇಲ್ಲ. ಇದೊಂದು ಸ್ವಲ್ಪ ತೆಳ್ಳಗೆ ಬೆಳ್ಳಗೆ ಒಂದು ಸ್ವಲ್ಪ ನೋಡೋ ಹಂಗಿದೆ. ಇಲ್ಲ ಅಂದರೆ ಬಿಗ್ ಬಾಸ್ ಸಪ್ಪೆ ಆಗುತ್ತೆ ಅಂತ ಸುಮ್ಮನೆ ಏನೋ ಇಟ್ಕೊಂಡಿದ್ದಾರೆ ಮನೇಲೊಂದು ಶೋ ಪೀಸ್ ಇಟ್ಟಂಗೆ ಅಷ್ಟೇ. ಇವಳನ್ನ ಏನು ಗೆಲ್ಲಿಸ್ಬಿಟ್ಟು ಇವಳಿಗೆ ಕಪ್ಪು ಕೊಟ್ಟು ಕಳಿಸೋಕೆ ಇವಳಂಥದ್ದು ಏನು ಮಾಡಿಲ್ಲ ಆಯಿತಾ. ಇವಳು ಸುಮ್ಮನೆ ಕೊಯ್ ಅಂದ್ಕೊಂಡು ಮಾತಾಡ್ಕೊಬಿಟ್ಟು ಇವ್ರ ಹತ್ರ ಬಕೆಟ್ ಇಟ್ಕೊಬಿಟ್ಟು ಸ್ಟೈಲ್ ಮಾಡಿಕೊಂಡು ಕಾಲ ಮೇಲೆ ಕಾಲು ಹಾಕ್ಕೊಂಡು ಸೋಫಾದಲ್ಲಿ ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಕೂರೋಕ್ಕಷ್ಟೇ ಸ್ಪಂದನ. ಮುಂಚೆನೇ ಹೇಳಿದಾಗ ಮನೆ ಸುಂದರವಾದ ಮನೇಲಿ ಎಲ್ಲೋ ಒಂದು ಮೂಲೆಯಲ್ಲಿ ಖಾಲಿ ಜಾಗ ಬಿಟ್ಟಿದ್ದೀವಲ್ಲ ಮನೆಯಲ್ಲಿ, ಇಲ್ಲೇನಾದರೂ ಒಂದು ಫುಲ್ ಮಾಡಬೇಕಲ್ಲ ಅಂತ ವಾಸ್ ಥರ ಇಟ್ಟಿದ್ದಾರೆ ಅಷ್ಟೇ. ಸ್ಪಂದನ ಫ್ಯಾನ್ಸಿಗೆ ಇದರಿಂದ ಎಲ್ಲ ಏನಾದರೂ ಬೇಜಾರಾದರೆ ಏನಾದರೂ ಆದರೆ ಐ ಆಮ್ ಸಾರಿ. ನನಗೆ ಅವಳ ವ್ಯಕ್ತಿತ್ವ ಆಗಲಿ ಅವಳನ್ನ ನೋಡಿ ಅನಿಸಿರೋದಾಗೆ. ಆದರೆ ರಕ್ಷಿತ ಹಾಗಲ್ಲ, ಮನೆ ತುಂಬ ಚಿಣಿಮಿಣಿ ಲೈಟ್ ಇದ್ದಾಗೆ ಎಲ್ಲ ಕಡೆ ಲೈಟ್ ಬೆಳಕು ಸ್ಪ್ರೆಡ್ ಆಗ್ತಾಳೆ. ಎಲ್ಲರ ಮನಸ್ಸಲ್ಲೂ ಗಾಢವಾಗಿ ಉಳಿತಾಳೆ. ಇದ್ದರೆ ಈ ಥರ ಮಗು ಬೇಕು ಅನ್ನೋ ಫೀಲ್ನ ಕೊಡ್ತಾಳೆ ರಕ್ಷಿತ. ಇನ್ನು ಗಂಡು ಮಕ್ಳ ವಿಷಯಕ್ಕೆ ಬಂದರೆ ನಮ್ಮ ಗಿಲ್ಲಿ ನಾನು ಮುಂಚೆನೇ ಹೇಳಿದಾಗ ಈ ಥರ ಗಂಡು ಮಗ ಬೇಕು, ಆ ಥರ ಮಗ ತಡರ್ಲೆ ತುಂಟಾಟಗಳು ಮಾಡಿಕೊಂಡು ಕಾಲು ಎಳ್ಕೊಂಡು ಅಮ್ಮಂದ್ರದು ಅಕ್ಕಂದ್ರದು ಅತ್ತಿಗೆ ಅಣ್ಣಂದ್ರದು ಬೈಸ್ಕೊಂಡು ಎಲ್ಲರ ಹತ್ರ ಉಗಿಸ್ಕೊಂಡು ಆದರೂ ತುಂಬ ಮುದ್ದು ಅನ್ನೋ ಥರ ಹುಡುಗ ನಮ್ಮ ಗಿಲ್ಲಿ. ಫಿನಾಲೆಗೆ ನಾನಂತೂ ಇವರಿಬ್ಬರಿಗೆ ನಾನು ಸಪೋರ್ಟ್ ಮಾಡೋದು. ಒಬ್ಬರು ರನ್ನರಪ್ಪ ಆದರೆ ಒಬ್ಬರು ವಿನ್ನರ್ ಆಗಿರಲಿ ಅನ್ನೋದೇ ನನ್ನ ಆಸೆ. ಗಿಲ್ಲಿ ಅಂತೂ ಗೆಲ್ತಾರೆ ಅನ್ನೋ ಇದಿದೆ ನನಗೆ. ಗೊತ್ತಿಲ್ಲ ಅಲ್ಲ, ರಕ್ಷಿತನ ಕ್ರೇಜು ಆ ಥರ ಹೋಗ್ತಾ ಇದೆ. ಜನರ ಜೊತೆಗೆ ಭಗವಂತನ ಆಶೀರ್ವಾದನೂ ಇಂಪಾರ್ಟೆಂಟ್ ಇರುತ್ತೆ, ಏನಂತ ಗೊತ್ತಿಲ್ಲ. ಅದೆಲ್ಲ ಆದಮೇಲೆ ಟುಡೇ ಒಂದು ಸಾರಿ ಸ್ವಲ್ಪ ಕನ್ಫ್ಯೂಸ್ ಆಗಿ ಎಲ್ಲೆಲ್ಲೋ ಹೋಗ್ಬಿಡ್ತೀನಿ. ಪ್ಲೀಸ್ ಕ್ಷಮೆ ಇರಲಿ, ಅರ್ಥ ಮಾಡ್ಕೊಳ್ಳಿ ಹೀಗೆಲ್ಲ. ಆಮೇಲೆ ನಮ್ಮ ಗಿಲ್ಲಿ, ರಜತ್ ಮತ್ತು ರಘು ಸರ್ ಸೋಫಾಲಿ ಕೂತು ಕೆಲವು ಮನೆಗಳಲ್ಲಿ ಗೈಸ್
ಹೆಣ್ಣುಮಕ್ಳು ಈ ಥರ ಕೊರ್ಗೋದು ನರಳೋದನ್ನು ನಾನು ನೋಡಿದ್ದೀನಿ. ಗಂಡು ಮಕ್ಕಳು ಬಾಯಲ್ಲಿ ಅಯ್ಯೋ ಓದ್ಲಲ್ಲ ಬಿಡು ಬೇಜಾರಾಗುತ್ತೆ ಅಷ್ಟು. ಆದರೆ ಈ ಮಟ್ಟಿಗೆ ಕೊರ್ಗೋ ಅಂಥ ಹೆಣ್ಣು ಹೃದಯ ಇರೋವಂಥ ಗಂಡು ಮಕ್ಕಳನ್ನು ನಾನು ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ರಜತ್ತು ರಘು ಸರ್ ಇನ್ನು ಮಾಳು ತಡ್ಕೊಳಕ್ಕಾಗದೆ ಮಲ್ಕೊಂಡೇ ಬಿಟ್ಟಿದ್ದಾರೆ. ಆಯಿತಾ, ಮಾಲು ಬಗ್ಗೆ ನಾನು ಏನು ಹೇಳ್ತಾ ಇಲ್ಲ, ಯಾಕಂದರೆ ಅವ್ರು ಕಂಟ್ರೋಲ್ ಮಾಡೋಕ್ಕಾಗದೆ ಮೊದಲೇ ಸೈಲೆಂಟ್ ಪರ್ಸನ್ ಮಾಡು ಪಾಪ ಮಲ್ಕೊಬಿಟ್ಟು ಅಳ್ತಾ ಇದ್ದಾರೆ. ಇನ್ನು ಇವ್ರ ಮಧ್ಯೆ ಚರ್ಚೆ ಆಗ್ತಾ ಇರುತ್ತೆ. ಎಷ್ಟು ಚೆನ್ನಾಗಿ ಆ ಹೆಣ್ಮಗುನ ಅರ್ಥ ಮಾಡ್ಕೊಂಡಿದ್ದಾರೆ. ರಘು ಸರ್ ಹೇಳ್ತಾರೆ, ಅಯ್ಯೋ ಓಡೋಡಿ ಬರ್ತಾಯಿತ್ತು, ಏನು ಕೇಳಿದ್ರು ತಂದು ಕೊಡ್ತಾ ಇತ್ತು, ಎಲ್ಲವೂ ಮಾಡಿಕೊಡ್ತಾ ಇದ್ಲು. ರಜತ್ ಬಾಯಲ್ಲಿ ಹೇಳುತ್ತೆ, ನಾನು ತುಂಬ ಯಾಕೋ ಮಿಸ್ ಮಾಡ್ಕೊಂಡಿದ್ದೀನಿ, ತುಂಬ ಹಚ್ಕೊಬಿಟ್ಟಿದೆ. ಆಗ ಗಿಲ್ಲಿ ಹೇಳ್ತಾನೆ, ಅಯ್ಯೋ ಹೋಗುವಾಗ ಕೈ ಹಿಡ್ಕೊಂಡು ಮಗು ಕೈಯೇ ಬಿಡ್ತಾ ಇಲ್ಲ, ಅವಳು ಕೈಗೆ ಅಮ್ಕಿ ಹಿಡಿತಾ ಇದ್ದಾಳೆ, ನನಗೊಂಥರ ಆಗೋಯ್ತು, ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ. ಈ ಮನೇಲಿ ಇನ್ನೊಂದು ವಾರ ನನಗೆ ಕರೆಕ್ಟಾಗಿ ಅನಿಸೋದೇ ಇಲ್ಲ ರಕ್ಷಿತಾ ಇಲ್ಲದೆ. ನೀನು ಈಗ ಬಂದು ನೀನೇ ಇಷ್ಟು ಹಚ್ಕೊಂಡಿದೀಯಾ ಅಂದರೆ ಇಷ್ಟು ವಾರ ಜೊತೆಗಿರೋರು ನಮಗೆ ಹೇಗಾಗಬೇಕು ಯೋಚನೆ ಮಾಡು ಅಣ್ಣ ಅಂತ. ಈ ಗಂಡು ಮಕ್ಕಳು ಈ ಥರ ಡಿಸ್ಕಷನ್ ಮಾಡಿ ಬೇಜಾರಾಗಿ ಕೂತಿರುವಾಗ ಈ ಸುಪ್ನಾತಿ ಸುಬ್ಬಿ ಅಕ್ಕಂದರು ಸುಪ್ನಾತಿಗಳು ಕಾವ್ಯ ಸ್ಪಂದನ ಅವ್ರ ಆ್ಯಟಿಟ್ಯೂಡ್ ನೋಡಿ ರಕ್ಷಿತನ ತೊಲಗಿಸ್ಬಿಟ್ವಿ ಅಂತ. ನಿಮ್ಮ ಯೋಗ್ಯತೆಗಿಷ್ಟು ಬೆಂಕಿ ಅಕ್ಕ. ರಕ್ಷಿತಾ ಈಗ ಸ್ಟಾರ್ ಹೋಟೆಲಲ್ಲಿರೋ ಲೆವೆಲಲ್ಲಿದ್ದಾಳಮ್ಮ, ಸೀಕ್ರೆಟ್ ರೂಮಲ್ಲಿ. ನಿಮ್ಮದೆಲ್ಲ ವ್ಯಕ್ತಿತ್ವ ಕಳಚಿ ಬೀಳೋ ಸಮಯ ಹತ್ರ ಬಂತು ಆಯಿತಾ. ರಕ್ಷಿತಾ ಹಿಂಗೆ ನೋಡಿದ ತಕ್ಷಣ ನಾಯಿ ಇಟ್ಟ ಜಾಗದಲ್ಲಿ ಇಡ್ತಾಳೆ. ಅವಳು ಯಾವತ್ತೂ ಕಾಲತ್ರನೂ ಬಿಟ್ಕೊಳ್ಳಲ್ಲ ಆಯಿತಾ. ಎಲ್ಲ ಒಳ್ಳೊಳ್ಳೆ ಊಟ ಫೆಸಿಲಿಟಿ, ಏನು ಆರಾಮಾಗಿ ತಿನ್ನೋದು, ನಿಮ್ಮ ಮಾತುಗಳು, ನಿಮ್ಮ ಆಟಗಳನ್ನ ನೋಡೋದು, ನಿಮ್ಮ ಟಾಸ್ಕ್ಗಳನ್ನ ನಿದ್ರೆ ಮಾಡೋದು, ಊಟ ಮಾಡೋದು. ಇನ್ನು ಧ್ರುವನ್ ಜೊತೆ ಎದ್ದ ಮೇಲೆ ಕಿತ್ತಾಟ ಕಾಮನ್ನು, ಅದರಲ್ಲೇನು ಕಾಂಪ್ರಮೈಸ್ ಇಲ್ಲ ಅಂತ ಅಂದ್ಕೊಂಡಿದ್ದೇನೆ ಆಯಿತಾ. ಅಷ್ಟು ನಿಮಗೇನೋ ರಕ್ಷಿತನ ಥರ ಸಂಪಾದನೆ ಮಾಡೋಕೆ ಅವಳೊಂಥರ ಫೀನಿಕ್ಸ್ ಬರ್ಡ್ ಥರ. ಬೆಂಕಿ ಹಾಕಿ ಬೂದಿ ಒಳಗೆ ಮುಚ್ಚಿ ಹೋದ್ರೂ ಫೀನಿಕ್ಸ್ ಥರ ಎದ್ರು ಅಂತ ಹೇಳ್ತಾರಲ್ಲ ಆ ಥರ. ಯಾಕಂದರೆ ಮನೆಗೆ ಬಂದು ಒಂದು ದಿವಸಕ್ಕೆ ಕಳಿಸಿದ್ರಿ, ಮತ್ತೆ ಬಂದ್ಲು ಹುಡುಗಿ, ಮತ್ತೆ ಪೂರ್ತಿ ವಿವರ ಮನೆಗೆ ಹೋಗ್ತಾಳೆ. ರಕ್ಷಿತಾ ನಾಟ ಆಗಿದೆ ಹೀಗಿದೆ, ಗಿಲ್ಲಿನ ಎದುರಾಕೊಂಡು ಏನೇನೋ ಗಿಲ್ಲಿಗೆ ನಾಮಿನೇಟು ಎಲಿಮಿನೇಟು ಅದು ಇದು ವಗೈರ ಹಾಗಾಯಿತು ಹೀಗಾಯಿತು. ಅಲ್ಲಿ ಹೋಗಲಿಲ್ಲ. ಈಗಲೂ ಕೂಡ ಕಳಿಸಿರೋದು ಮನೆಗಲ್ಲ. ಕಾವ್ಯ ಸ್ಪಂದನ ಇಷ್ಟು ಖುಷಿ ಪಡ್ತಾ ಇರೋ ನೀವು ರಕ್ಷಿತಾ ಅದೇ ಝಂಗ್ ಅಂತ ಬರ್ತಾಳೆ ನೋಡಿ ಮತ್ತೆ ವಾಪಸ್. ಆಗ ನೀವು ಹಿಂಗತಿಂದ ಮಂಗ ಆಗಿರ್ತೀರಲ್ಲ, ಮುಖ ಇಷ್ಟು ಮುಖ ಮಾಡಿಕೊಂಡು ಹೆಣಗಳ ಥರ ಕಕ್ಕಾಬಿಕ್ಕಿಯಾಗಿ ನೋಡ್ತಾ ಇರ್ತೀರಲ್ಲ, ಆ ಫೇಸನ್ನ ನೋಡೋಕ್ಕೆ ನಾವೆಲ್ಲ ಕಾಯ್ತಾ ಇದ್ದೀವಿ. ರೆಡಿ ಆಗಿರೋ ಆದಷ್ಟು ಬೇಗ. ಇಲ್ಲ ಒಂದು ವಾರ ಇಟ್ಕೊಳ್ತಾರೋ, ಇಲ್ಲ 2-3 ಡೇಸ್ ಸೀಕ್ರೆಟ್ ರೂಮಲ್ಲಿ ಇಟ್ಬಿಟ್ಟು ಕಳಿಸ್ತಾರೋ ಹೊರಗೆ, ಗೊತ್ತಿಲ್ಲ. ಆದರೂ ಕೆಲವೊಂದು ಈ ವಿಷಪೂರಿತ ಹಾವುಗಳಿದಾವಲ್ಲ, ಇವುಗಳನ್ನ ಎಕ್ಸ್ಪ್ರೆಷನ್ ನೋಡೋಣ. ಧ್ರುವಂತ ಬಗ್ಗೆ ಅವಕ್ಕೇನೋ ಅಷ್ಟು ಇದು ಮಾಡ್ತಾ ಇಲ್ಲ. ರಕ್ಷಿತಾ ಹೋಗಲಿ ಅನ್ನೋದೇ ಅಲ್ಲ ಇವ್ರ ಆಸೆ. ರಕ್ಷಿತಾ ವಾಪಸ್ ಬರ್ತಾಳೆ ನೋಡಿ, ಅದೇ ಸ್ಟೈಲು, ಅದೇ ಗತ್ತು, ಅದೇ ಪಟ 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 ಮಾತು, ಕೂದಲನ್ನ ಹೀಗೆ ಮಾಡಿಕೊಂಡು ಬರ್ತಾಳಲ್ಲ, ಆಗ ಇವ್ರನ್ನ ನೋಡಬೇಕು. ಮೇಡಮ್ ಓವರಾಗಿ ಆಡ್ತಾ ಇದ್ದೀರಾ ಅನ್ಕೋತೀರಾ? ಸಾರಿ, ಏನೋ ಒಂಥರ ಖುಷಿ ಆಗ್ತಾ ಇದೆ. ಪಾಪದ ಮಕ್ಕಳು ಬೆಳಿಬೇಕು, ಬಡವ್ರ ಮನೆ ಮಕ್ಕಳು ಬೆಳಿಬೇಕು, ಕಷ್ಟಪಟ್ಟ ಮಕ್ಕಳು ಬೆಳಿಬೇಕು. ಇಂಥವರೆಲ್ಲ ಬೆಳಿಬೇಕು ಅಂದರೆ ನಾವು ನೀವೆಲ್ಲ ಸಪೋರ್ಟ್ ಮಾಡಬೇಕು. ಮತ್ತು ಇನ್ನೊಂದು ಆಶ್ಚರ್ಯ ಅಂದರೆ ಗೈಸ್, ನಮ್ಮ ಅಶ್ವಿನಿ ಮೇಡಮನ್ನು ಸುದೀಪ್ ಸರ್ ಕೇಳ್ತಾರೆ ಯಾರೆಲ್ಲ ಮನೆಗೆ ಹೋಗಬೇಕು ಅಂದಾಗ ರಜತ್ ಮತ್ತು ರಕ್ಷಿತಾ ಅಂತ ಹೇಳ್ತಾರೆ. ರಕ್ಷಿತಾ ಮನೆಗೆ ಹೋಗುವಾಗ ತಬ್ಕೊಂಡು ಸಾರಿ ಅಮ್ಮ ತಪ್ಪಾಯಿತು, ಸಾರಿ, ಮನಸ್ಸಲ್ಲೇನು ಇಟ್ಕೋಬೇಡ ಅಂತಲೂ ಹೇಳ್ತಾರೆ, ಥ್ಯಾಂಕ್ಸ್ ಅಂತಲೂ ಹೇಳ್ತಾರೆ, ಕಿಸ್ಸು ಕೊಡ್ತಾರೆ, ಹಗ್ಗು ಮಾಡ್ತಾರೆ. ಯಾವುದು ನಿಜ ಯಾವುದು ಸುಳ್ಳು ಏನು ನಾನೇ ಕನ್ಫ್ಯೂಷನಲ್ಲಿದ್ದೀನಿ, ತಲೆ ಎಲ್ಲ ಅವ್ರಿಗೆ ಗೊತ್ತು. ನಾಮಕಾವಸ್ಥೆಗಾದರೂ ಇಲ್ಲ ರಿಯಲ್ ಆಗಾದರೂ ಕಣ್ಣೀರು ಹಾಕಿದ್ರು ಅಶ್ವಿನಿ ಅವರು. ಈ ಒಂದು ವಾರ ಎಲ್ಲ ಪಾಪ ಚೆನ್ನಾಗೇ ಇದ್ದರು ರಕ್ಷಿತನ ಜೊತೆ ಆಯಿತಾ. ಈ ಹಾಳಾದ ಮುಂಡೆ ಓಕೆ ಅದು ಬರಲಿಲ್ಲ, ಅವ್ರು ಹೋಗಿದ್ದನ್ನು ಎಂಜಾಯ್ ಮಾಡ್ತಾರಲ್ಲ ಗೈಸ್, ಎಂಜಾಯ್. ಇವರೆಲ್ಲ ಯಾವ ಥರ ಇವ್ರನ್ನ ಓಟಾಕಿ ಇಟ್ಕೋಬೇಕಾ ನೀವೇ ಥಿಂಕ್ ಮಾಡಿ. ಕಾವ್ಯ ಸ್ಪಂದನ ಇಂಥವ್ರನ್ನ ಇಟ್ಕೋಬೇಕಾ, ಚೈತ್ರನೆಲ್ಲ
ನಾವಂತೂ ಏನು ಓಟ್ ಹಾಕ್ತಾ ಇಲ್ಲ, ನಾನಂತೂ ಗಿಲ್ಲಿ ರಕ್ಷಿತನಿಗೆ ಹಾಕ್ತಾ ಇರೋದು. ನಾನು ಓಪನ್ ಆಗೇ ಹೇಳ್ತಾ ಇದ್ದೀನಿ. ಯಾರೆಲ್ಲ ಹಾಕ್ತೀರಾ ಗೊತ್ತಿಲ್ಲ, ಏನೋ ಅದೇ ಹೇಳಿದ್ನಲ್ಲ ಆವಾಗ ಚೈತ್ರನಿಗೆಲ್ಲ ಸ್ಪಂದನನಿಗೆ ಹೇಳ್ದಂಗೆ ಇವನು ಸೈಡ್ ಇಟ್ಕೊಂಡಿದ್ದಾರೆ ಅಷ್ಟೇ. ಇಲ್ಲ ಬಿಗ್ ಬಾಸ್ ಮನೆ ಖಾಲಿ 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 ಆಗತ್ತೆ ಅಂತ ಇವತ್ತೊಂದು ಪ್ರೋಮೋ ಬಿಟ್ಟಿದ್ದಾರೆ ಸೀಕ್ರೆಟ್ ರೂಮಲ್ಲಿ. ಧ್ರುವಂತ್ ಮತ್ತು ರಕ್ಷಿತಾ ಮೈಕ್ ಕೊಟ್ಟಿದ್ದಾರೆ, ಹೆಡ್ಫೋನ್ ಕೊಟ್ಟು. ನೋಡು ಈಗ ನಮ್ಮ ಬಗ್ಗೆ ಇಬ್ಬರ ಬಗ್ಗೆ ಮಾತಾಡೋದೆಲ್ಲ ನನಗೆ ಕೇಳಿಸುತ್ತೆ, ನಮಗೆ ಕೇಳಿಸ್ಕೋ ಧ್ರುವಂತ್ ಅದೇ ಗತ್ತಲ್ಲಿ ಅಂತಾಳೆ ರಕ್ಷಿತಾ. ಆಗ ರಘು ಸರ್ ಎಲ್ಲ ಮಾತಾಡ್ತಾ ಇರೋದು ಕೇಳಿಸುತ್ತೆ, ನಂಗೆ ತುಂಬ ಮಿಸ್ ಮಾಡ್ಕೊತಾ ಇದ್ದೀವಿ ಅಂತ. ಆದರೆ ಇವಳಿದ್ದಾಳಲ್ಲ ಖತರ್ನಾಕ್ ಚೈತ್ರ ಹೇಳೋದು ತುಂಬ ಕನ್ಫ್ಯೂಷನ್ನಲ್ಲಿ ಇದ್ಬಿಟ್ಲಂತೆ. ಇವಳು ಇರೋದೇ ಕನ್ಫ್ಯೂಸು ಎಲ್ಲರಿಗೂ. ರಕ್ಷಿತನಿಗೆ ಹೇಳ್ತಾಳೆ ಕನ್ಫ್ಯೂಸ್, ಇವಳೇ ಒಂದು ಕನ್ಫ್ಯೂಸ್ಗೆ ಕನ್ಫ್ಯೂಸ್ ಅಂತೆ. ಏನು ಚೈತ್ರ ನಿಂದು ಪೂರ್ತಿ ಬಟ್ಟೆ ಬೆಚ್ಚಿಸ್ಬಿಟ್ರು ನಿಂದು. ಜನರ ಮುಂದೆ ನೀನೇ ಬೆತ್ತಲೆ ಆದ ಅನುಭವ. ನಿನಗೆ ಬೇಡದಿತ್ತು ಚೈತ್ರ, ಇದು ಓವರಾಗಿ ಆಡ್ತೀಯ. ನಮ್ಮ ರಕ್ಷಿತಾ ಹೇಳಿದಾಗೆ ನಾನೇ ಎಲ್ಲ ನಂತರ ಯಾರು ಇರ ಅನ್ನೋ ಭಾವನೆ ಇವರಿಗಿದೆ, ಅದೇ ತಪ್ಪು ಅಂತ ಹಾಗಾಯಿತು ಕತೆ. ಆಗ ರಕ್ಷಿತಾ ಹೇಳ್ತಾಳೆ ಅದೇ ನನ್ನ ಜನ. ಅದೇ ನಿನ್ನ ಜನ ಇದೇ ಮಾಡಿದ್ದು ಅಂತ. ಆಗ ರಕ್ಷಿತಾ ಒಂದು ಪೋಸ್ ಕೊಡ್ತಾಳೆ, ಓ ದೇವರೇ ಇವರ ಜೊತೆ ನಾನು ಒಬ್ಬಳೇ ಒಂದೇ ರೂಮಲ್ಲಿ ಯಾಕೆ ದೇವರೇ ಕಳಿಯೋದು. ಮಜಾ ಆಗಿತ್ತು. ನೋಡೋಣ ಏನೆಲ್ಲ ಆಗತ್ತೆ ಇವರಿಬ್ಬರ ಮುಂದೆ, ಎಷ್ಟು ಕಿತ್ತಾಡ್ಕೊತಾರೆ, ಏನು ಮಾಡ್ತಾರೆ. ಮನೆಯವರು ಎಂಜಾಯ್ ಮಾಡ್ತಾ ಇದ್ದಾರಲ್ಲ, ಖುಷಿ ಪಡ್ತಾ ಇದ್ದಾರಲ್ಲ, ಅವ್ರ ಖುಷಿ ಎಷ್ಟು ದಿನ ಉಳಿಯತ್ತೆ ಏನು ಅಂತ ನೋಡೋಣ. ಮತ್ತು ನೈಟ್ ಮಜವಾಗಿರುತ್ತೆ ಸೀಕ್ರೆಟ್ ರೂಮಲ್ಲಿ ಇಬ್ಬರು. ಮನೆ ಒಳಗೆ ಎಷ್ಟು ಜನ, ಇವರ ತರಲೆ ಆಟಗಳು, ಡಿಸ್ಕಷನ್ಗಳು, ರಕ್ಷಿತನ ಬಗ್ಗೆ ಇವರ ಭಾವನೆಗಳು, ಒಟ್ಟಲ್ಲಿ ಎಲ್ಲರದು ಬಣ್ಣ ಬಯಲಾಗೋ ಸಮಯ ಹತ್ರ ಬಂತು. ಬಿಗ್ ಬಾಸ್ ಮುಗಿಯೋದು ಹತ್ರದಲ್ಲಿ ಇದೆ, ಮುಗಿತಾ ಬಂತು. ನೋಡೋಣ ಗೈಸ್, ನಿಮಗೆಲ್ಲ ಈ ವಿಡಿಯೋ ನೋಡಿ ಮತ್ತು ನಿನ್ನೆದೆಲ್ಲ ವೀಕೆಂಡ್ ಎಲ್ಲ ನೋಡಿ ನಿಮಗೇನು ಅನ್ನಿಸ್ತು ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮೆಲ್ಲರ ಕಮೆಂಟ್ ನನಗೆ ಎದುರು ನೋಡ್ತಾ ಇರ್ತೀನಿ. ನಂದು ಸರಿ ತಪ್ಪು ಏನಾದರೂ ಇದ್ದರೆ ದಯವಿಟ್ಟು ಕ್ಷಮೆ ಇರಲಿ. ಮೇಡಮ್ ನಿನ್ನೆ ವಿಡಿಯೋ ಮಾಡಿಲ್ಲ, ಲೇಟಾಗಿ ಮಾಡ್ತಾರೆ ಅಂತ ಅಂದ್ಕೋಬೇಡಿ ಪ್ಲೀಸ್. ನಾನು ಕೂಡ ಸಿಂಗಲ್ ಆಗಿ ಇರೋದ್ರಿಂದ ನನಗೆ ಬೇಜಾನೇನೇನೋ ಇರುತ್ತೆ, ಅದನ್ನೇ ಒಂದು ವಿಡಿಯೋ ಮಾಡ್ತೀನಿ. ನಾನು ಇವತ್ತಿಷ್ಟು ಚೆನ್ನಾಗಿ ನಿಂತ್ಕೊಂಡು ಇವತ್ತು ನಿಮ್ಮಿಂದ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರ ನನ್ನ ವಿಡಿಯೋ ಬಂದಿಲ್ಲ ಅಂತ. ನನಗೆ ಎಷ್ಟೇ ಬೇಜಾರು ದುಃಖ ಇದ್ರೂ ನಿಮ್ಮ ಮುಂದೆ ಹೀಗೆ ಚೆನ್ನಾಗಿ ಕಾಣಿಸ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ. ನಾನು ತುಂಬ ಡಿಸ್ಟರ್ಬ್ ಆಗಿದ್ದೆ ನಿನ್ನೆ ಎಲ್ಲ. ನನ್ನ ಫ್ಯಾಮಿಲಿದೆ ಕೆಲವು ಅಣ್ಣ ತಮ್ಮ ಅಂದ್ರದು ಅಂದರೆ ನಂದಲ್ಲ, ನನ್ನ ಹಸ್ಬೆಂಡ್ ಕಡೆ ಅಣ್ಣ ತಮ್ಮಂದ್ರದ್ದು ಆಸ್ತಿ ವಿಚಾರಗಳು, ಏನೇನೋ ಹಿಂಸೆಗಳು ಗೈಸ್. ನಾನು ಅದನ್ನೇ ಒಂದಿನ ವಿಡಿಯೋ ಮಾಡ್ತೀನಿ. ನನಗೆಲ್ಲ ನೀವು ಧೈರ್ಯ ತುಂಬಿ, ಈ ಬಿಗ್ ಬಾಸ್ ಇದರಲ್ಲಿ ಆ ವಿಷಯ ಬೇಡ, ನನ್ನ ಬೇಜಾರು ಇದಕ್ಕೆಲ್ಲ ನೀವು ಕರೆಕ್ಟಾಗಿ ಸೊಲ್ಯೂಷನ್ ಕೊಡ್ತೀರಾ ನನ್ನ ನನ್ನ ಫ್ಯಾಮಿಲಿ ಮೆಂಬರ್ ಆದ ನೀವೆಲ್ಲರೂ ಅಂತ ನಾನು ಅಂದ್ಕೊಂಡಿದ್ದೇನೆ. ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾನು ಇದೆಲ್ಲ ಶೇರ್ ಮಾಡಬೇಕು, ಮತ್ತೆ ನಾನು ಒಳ್ಳೊಳ್ಳೆ ವಿಡಿಯೋಗಳ ಮೂಲಕ ನಿಮ್ಮ ಮುಂದೆ ಬರಬೇಕು ಅಂದರೆ ಏನು ಮಾಡಬೇಕು? ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಫಸ್ಟ್ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಡೈಲಿ ನನಗೆ ಒಳ್ಳೊಳ್ಳೆ ಕಮೆಂಟ್ಗಳು ಮಾಡಿ, ತಪ್ಪದೆ ನನ್ನ ವಿಡಿಯೋಗಳನ್ನ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ನನ್ನ ಈ ಲಾಗನ್ನು ನಾನು ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಸಪೋರ್ಟ್ಗೆ ತುಂಬ 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 ಥ್ಯಾಂಕ್ ಯು. ನಿಮ್ಮ ಸಪೋರ್ಟ್ ಹೀಗೇ ಇರಲಿ. ಓಕೆ ಬಾಯ್, ಲೆಟ್ಸ್ ಗೋ. ನೈಟ್ ಮತ್ತೊಂದು ವಿಡಿಯೋ ಮೂಲಕ ನಿಮ್ಮ ಮುಂದೆ ಬರೋಕ್ಕೆ ಇಷ್ಟಪಡ್ತೀನಿ. Love you all. Bye. Take care, guys. Love you once again.